ಯಾಕೆ ಪೂಜಾ, ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನೂ ನಿನ್ಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ? ಭಾವ, ನಾನ್ ಈಗಷ್ಟೇ ನೀವು ಸೇವಂತಿ ಅಕ್ಕ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಖುಷಿಯಾಗಿರೋದನ್ನ ನಾನ್ ನೋಡ್ದೆ. ನೀವಿಬ್ರು ಒಬ್ರು ವಿರುದ್ಧ ಒಬ್ರು ವಾದ ಮಾಡೋ ಲಾಯರ್ಗಳ ತರನೇ ಕಾಣಿಸ್ತಿಲ್ಲ ಭಾವ. ಇಷ್ಟಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ನೋಡು, ನಾವೇನು ಜನ್ಮಬದ್ಧ ವೈರಿಗಳಲ್ಲ. ಈ ಕೇಸ್ಗೆ ಮಾತ್ರ ನಾನು ಅವಳು ಆಪೋಸಿಟ್. ಕೋರ್ಟ್ ಒಳಗೆ ನಾನು ಅವಳು ತುಂಬಾ ಸ್ಟ್ರಿಕ್ಟ್. ಕೋರ್ಟ್ನಿಂದ ಆಚೆ ಬಂದ್ಮೇಲೆ ನಾವು ಗಂಡ ಹೆಂಡ್ತಿ ತಾನೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಈಗ ಅವಳು ನನ್ನ ವಿರುದ್ಧ ವಾದ ಮಾಡ್ತಿದ್ದಾಳೆ ಅಂದ ತಕ್ಷಣ ಮನೇಲೂ ನಾನು ಅವಳ ಜೊತೆ ಜಗಳ ಮಾಡಕ್ಕಾಗತ್ತಾ? ನೀನೇ ಹೇಳು. ನೋಡು ಪೂಜಾ, ಯಾರನ್ನ ನಂಬದೆ ಹೋದ್ರು ನಮಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟರ್ನ, ನಮ್ಮನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಒದ್ದಾಡ್ತಿರೋ ಲಾಯರ್ನ ನಾವು ನಂಬಲೇಬೇಕು. ಅವ್ರ ಮೇಲೆ ಯಾವುದೇ ಅನುಮಾನ ಇಟ್ಕೋಬಾರ್ದು ಪೂಜಾ. ಏ ಪೂಜಾ, ಏನ್ ಮಾಡ್ತಿದ್ಯಾ? ಕೋರ್ಟ್ ಆವರಣ ಇದು. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭಾವ. ನಾನ್ ನಿಮ್ಮೇಲೆ ಅನುಮಾನ ಪಡ್ತಿಲ್ಲ, ಆದ್ರೆ ನೀವ್ಗಳೇ ಅನುಮಾನ ಪಡೋ ತರ ನಡ್ಕೋತಿದ್ದೀರಾ. ಅಕ್ಕಂಗೆ ಎಷ್ಟೆಲ್ಲ ನೋವು ಕೊಟ್ಬಿಟ್ವಿ ಭಾವ. ನನ್ ಮಗುನ್ ಕೊಂದ್ ಪಾಪಿ ಅಂತ ಚುಚ್ಚಿ ಮಾತಾಡಿದ್ವಿ. ಅದು ಅಲ್ದೆ ಅಕ್ಕನ ವಿರುದ್ಧನೇ ಅತ್ತೆನ ಎತ್ಕಟ್ಬಿಟ್ವಿ. ಮನೆಯವರೆಲ್ಲರೂ ಅಕ್ಕನ ದ್ವೇಷಿಸೋ ಹಾಗೆ ಮಾಡ್ಬಿಟ್ವಿ, ವಿಲನ್ ಆಗಿ ಮಾಡ್ಬಿಟ್ವಿ. ಮೀರಾ ನಿಮ್ಮನ್ ಮದ್ವೆ ಆಗ್ಬೇಕು ಅಂತ ಬಂದಾಗ ಅವಳಿಗೆ ಸಪೋರ್ಟ್ ಮಾಡಿದ್ವಿ, ನಿಮ್ಮನ್ನ ಅಕ್ಕನ್ನು ದೂರ ಮಾಡಕ್ ನೋಡಿದ್ವಿ. ಇಷ್ಟೆಲ್ಲ ಅನ್ಯಾಯ ಮಾಡಿರೋ ನಮ್ಗೆ ನೀವು ಒಳ್ಳೇದ್ ಮಾಡ್ತೀರಾ ಅನ್ನೋದೇ ನನಗ್ ಪದೇ ತಲೆಗೆ ಬರ್ತಾನೆ ಇದೆ ಭಾವ. ನಾವು ಮಾಡಿರೋ ಕರ್ಮ ಎಲ್ ನಮ್ನ ಕೋರ್ಟು ಕಚೇರಿ ಜೈಲ್ ಮೂಲಕ ಕಾಡುತ್ತೋ ಅನ್ನೋ ಭಯ ಆಗ್ತಿದೆ ಭಾವ. ಪೂಜಾ, ನಮ್ಗೇನು ಅನ್ಯಾಯ ಆಗಿಲ್ಲ. ಇದೆಲ್ಲದ್ರಿಂದ ನನ್ನ ಸೇವಂತಿ ಅನುಬಂಧ ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಯ್ತು. ನಮ್ಮ ಪ್ರೀತಿ ಇನ್ನೂ ಗಟ್ಟಿಯಾಯ್ತು. ಅಷ್ಟಕ್ಕೂ ಅಶ್ವಿನೇನ್ ಬೇಕು ಅಂತ ಮಾಡಿಲ್ಲ. ಅವನ್ ತಪ್ಪು ತಿಳ್ಕೊಂಡ, ಪ್ರಿಯ ದಿಕ್ ತಪ್ಪಿಸಿದ್ಲು. ಅವನು ಗೊತ್ತಿಲ್ಲದೆ ತಪ್ಪು ಮಾಡ್ದ ಅಂತ ನಾವು ಗೊತ್ತಿದ್ದು ಅವನಿಗೆ ಶಿಕ್ಷೆ ಕೊಟ್ರೆ ಅದಿನ್ನೂ ದೊಡ್ಡ ತಪ್ಪಾಗತ್ತೆ. ಹಾಗಾದ್ರೆ ತಪ್ಪು ಮಾಡಿರೋ ಪೇನ ಸೇವ್ ಮಾಡ್ಬೇಕು ಅನ್ನೋ ಹಠಕ್ ಬಿದ್ದಿದ್ದಾರ ಸೇವಂತಿ ಅಕ್ಕ? ಸೇವಂತಿ ಹಠಕ್ ಬಿದ್ದಿಲ್ಲ. ನಾವಿಬ್ರು ಸೇರಿ ಸತ್ಯನ ಅನ್ವೇಷಣೆ ಮಾಡ್ತಾ ಇದ್ದೀವಿ, ಸತ್ಯ ಶೋಧನೆ ಮಾಡ್ತಾ ಇದ್ದೀವಿ. ಸತ್ಯ ಯಾವುದು ಅಂತ ಆಚೆ ಹಾಕಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾವ, ಯಾವ್ದ್ ಸತ್ಯನೋ ಯಾವ್ದ್ ಸುಳ್ಳೋ ನನಗೊಂದು ಗೊತ್ತಾಗ್ತಿಲ್ಲ. ನಿಮ್ ಪ್ರಯತ್ನದಲ್ಲಿ ಅಶ್ವಿನ್ ಗೆಲ್ ಶಿಕ್ಷೆ ಆಗುತ್ತೋ, ಅವ್ನ್ ಎಲ್ ಜೈಲಿಗೆ ಹೋಗ್ತಾನೋ ಅಂತ ಭಯ ಆಗ್ತದೆ ಭಾವ. ಯಾಕೆ ಪೂಜಾ, ನಿನ್ಗೆ ಅಶ್ವಿನ್ ಮೇಲೆ ನಂಬಿಕೆ ಇಲ್ವಾ? ಅವನು ಕೊಲೆ ಮಾಡಿಲ್ಲ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ? ಭಾವ, ಕೋರ್ಟಲ್ಲಿ ನನಗೇನ್ ಅನ್ಸುತ್ತೆ ಅನ್ನೋದು ಮುಖ್ಯ ಅಲ್ಲ, ಸಾಕ್ಷಿಗಳು ಮುಖ್ಯ ಅಲ್ವಾ? ನೋಡು ಪೂಜಾ, ಆ ಸಾಕ್ಷಿಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಾವು ಪ್ರೂವ್ ಮಾಡೋಣ. ನೀನ್